ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ಫ್ರೀ ಕಿಚನ್. ನಾನಿವತ್ತು ಪತ್ರೊಡೆ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಇದಕ್ಕೆ ಮೊದಲಿಗೆ 2 ಕಪ್ಪು ಅಕ್ಕಿನ ನೆನೆಸಬೇಕು. ಇದು ನಾವು ರೇಷನ್ ಅಕ್ಕಿ ಇರುತ್ತಲ್ಲ, ಅದನ್ನೇ 2 ಕಪ್ ಹಾಕಿ ನೆನೆಸಿಡಬೇಕು. ನಾವು ನೈಟ್ ನೆನೆಸಿದ್ರೆ ಬೆಳಗ್ಗೆ ಮಾಡ್ಬೋದು. ನೆನೆದ ಈ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಇದಕ್ಕೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಮೆಣಸಿನ ಪುಡಿ ಹಾಕಬೇಕು. ಒಣ ಮೆಣಸಿದ್ರೆ ಅದೂ ಹಾಕ್ಬೋದು. ನಾನು 2 ಸ್ಪೂನು ಒಣ ಮೆಣಸಿನ ಪುಡಿ ಹಾಕಿದ್ದೀನಿ. ಮತ್ತು 2 ಸ್ಪೂನು ಧನಿಯಾ ಪುಡಿ ಹಾಕಿದ್ದೀನಿ. ಇಡೀ ಧನಿಯಾ ಇದ್ದರೆ ಅದನ್ನು ಹಾಕ್ಬೋದು. ಮತ್ತು ಸ್ವಲ್ಪ ಅರಿಶಿಣ, ಮತ್ತು 1 ಚಮಚ ಜೀರಿಗೆ, ಮತ್ತು ಸ್ವಲ್ಪ ಹುಣಸೆ ಹಣ್ಣು, ಮತ್ತು ಉಪ್ಪು, ಮತ್ತು ಇದಕ್ಕೆ ಸ್ವಲ್ಪ ಅನ್ನವನ್ನು ಹಾಕಿ ಅದನ್ನು ನುಣ್ಣಗೆ ರುಬ್ಕೋಬೇಕು. ಇದು ತುಂಬ ನೀರಾಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಇದಕ್ಕೆ ಅನ್ನ ಹಾಕೋದು ಯಾಕೆಂದರೆ ಅದು ಮೆತ್ತಗಾಗಿ ಬರುತ್ತೆ, ಅದಕ್ಕೆ ಅನ್ನ ಹಾಕಿ ರುಬ್ಕೋಬೇಕು. ಇದಕ್ಕೆ 1-2 ಸ್ಪೂನು ಆಗುವಷ್ಟು ಅನ್ನ ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಈ ರುಬ್ಬಿದ ಹಿಟ್ಟು ಈ ಹದಕ್ಕೆ ಇದ್ದರೆ ಸಾಕಾಗುತ್ತೆ. ಇಷ್ಟು ಹದ ಇದ್ದರೆ ಇದು ಸಾಕು. ಈಗ ಕೆಸುವಿನ ಎಲೆಯನ್ನು ತಗೊಂಡು ಇದನ್ನು ಕ್ಲೀನಲ್ಲಿ ತೊಳೆದು ಇದನ್ನು ಸಣ್ಣದಾಗಿ ಕಟ್ ಮಾಡಬೇಕು. ಈ ಥರ ಸಣ್ಣದಾಗಿ ಕಟ್ ಮಾಡಿ ಈ ರುಬ್ಬಿದ ಹಿಟ್ಟಿಗೆ ಹಾಕಿ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಮಾಡಿಟ್ಟ ಈ ಹಿಟ್ಟನ್ನು ಈ ಥರ ದೊಡ್ಡದಾದ ಕೆಸುವಿನ ಎಲೆ ತಗೊಂಡು ಅದ್ರ ಮೇಲೆ ಹಾಕಿ ಈ ಥರ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಅದನ್ನು ಈ ಥರ ಫೋಲ್ಡ್ ಮಾಡಿ ಇಡಬೇಕು. ಹೀಗೆ ಎಲ್ಲ ಕೆಸುವಿನ ಎಲೆಗೂ ಹಿಟ್ಟನ್ನು ಹಚ್ಚಿ ಈ ಥರ ಫೋಲ್ಡ್ ಮಾಡಿ ಅದನ್ನು ಇಡ್ಲಿ ಪಾತ್ರೆಯಲ್ಲಿ ಒಂದು 5 ನಿಮಿಷ ಬೇಯಿಸಬೇಕು. 5 ನಿಮಿಷ ಬೆಂದಾದಮೇಲೆ ಅದನ್ನು ಸ್ಟವ್ ಆಫ್ ಮಾಡಿ ಅದನ್ನು ತಣ್ಣಗಾಗೋಕ್ಕೆ ಇಡಬೇಕು. ಇದು ತಣ್ಣಗಾದಮೇಲೆ ಇದರಲ್ಲಿ ಎಷ್ಟು ಕೆಸುವಿನ ಎಲೆದೆಲ್ಲ ತೆಗಿಯೋಕ್ಕೆ ಬರುತ್ತೋ ಅಷ್ಟನ್ನು ಹೀಗೆ ತೆಗಿಬೇಕು. ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಬೇಕು. ನಿಮಗೆ ಯಾವ ಶೇಪ್ ಬೇಕೋ ಅದರಲ್ಲಿ ಇದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ತೆಗೆದಿಡಬೇಕು. ಈ ಥರ ಎಲ್ಲ ಕಟ್ ಮಾಡಿದ್ಮೇಲೆ ಇದಕ್ಕೆ ಒಂದು ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೆ ಒಂದು ಬಾಣಲೆ ಇಟ್ಟು ಬಾಣಲೆಗೆ 3 ಸ್ಪೂನು ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಸಾಸಿವೆ ಸಿಡಿದ ಮೇಲೆ ಇದಕ್ಕೆ 3 ಸ್ಪೂನು ಶೇಂಗಾ ಹಾಕಬೇಕು. ಆಮೇಲೆ 1 ಸ್ಪೂನು ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕಿ ಇದು ಕೆಂಪಾಗೋವರೆಗೆ ಫ್ರೈ ಮಾಡಬೇಕು. ಇದಕ್ಕೇ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಬೇಕು. ಹಾಕಿ ಇದನ್ನು ಫ್ರೈ ಮಾಡಬೇಕು. ಈಗ ಇದಕ್ಕೆ 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದು ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೆ ಇದನ್ನು ಫ್ರೈ ಮಾಡಬೇಕು. ಇದಕ್ಕೆ ಬೇಕಾದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೋದು. ನಾನು ಆ ಹಿಟ್ಟಿಗೂ ಉಪ್ಪು ಹಾಕಿದ್ದೀನಿ. ಇದನ್ನು ನೋಡಿಕೊಂಡು ನೀವು ಹಾಕಬೇಕು. ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಹಾಕಿ ಇದನ್ನು ಫ್ರೈ ಮಾಡಬೇಕು. ಇದಕ್ಕೆ 2 ಕಪ್ಪು ತೆಂಗಿನ ತುರಿ ಹಾಕಿ ಈ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಕಟ್ ಮಾಡಿಟ್ಟ ಪತ್ರೊಡೆನ ಹಾಕಿ ಅದನ್ನು ಸಹ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು 2 ಸ್ಪೂನು ಸಕ್ಕರೆ ಹಾಕಬೇಕು. ಸಕ್ಕರೆ ಬೇಕಾದರೆ ಹಾಕ್ಬೋದು, ಬೇಡದಿದ್ರೆ ಬೇಡ. ಸಕ್ಕರೆ ಹಾಕಿದರೆ ಟೇಸ್ಟ್ ಆಗುತ್ತೆ. ಹಾಕಿ ಅದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿಯಾದ ಪತ್ರೊಡೆ ರೆಡಿ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.